ಇದನ್ನೆಲ್ಲ ಹಾಕ್ಬಿಡು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಹೊರಟಿದೀವಿ. ಎಲ್ಲಿಗೆ ಹೋಗ್ತಿದೀವಿ ನಿಖಿಲ್? ಇವರು ಸಡನ್ ಪ್ಲಾನು. ಈ ಸತಿ ನಮ್ ಜೊತೆ ಇನ್ನೊಬ್ರು ಹೊಸೊಬ್ರು ಜಾಯ್ನ್ ಆಗಿದ್ದಾರೆ. ಹಾಯ್ ಬ್ರೋ. ಇವ್ರನ್ನ ಬೆಳಗ್ಗೆ ತೋರಿಸ್ತೀವಿ, ಕತ್ಲೆ ಕಾಣಲ್ಲ. ಈಗ ಯಾವ ಊರಲ್ಲಿ ಇದೀವ್ರಪ್ಪ? ಕಡೂರು. ಫುಲ್ಲು ಜೋಶಲ್ಲಿ ಹೊಂಟಿದೀವಿ. ಶಿವ ಕೈ ಬೀಸಿ ಕರಿತಾ ಇದಾರೆ, ಬನ್ನಿ ಬನ್ನಿ ಅಂತ. ಎಲ್ಲ ಶಿವಂದು ಮಹಿಮೆ. ಏನ್ ಹೇಳ್ತೀರಾ? ಅಲ್ಲಿ ನಮ್ಮ ಇನ್ನ ಇಬ್ರು ತುಂಬಾ ಒಳ್ಳೆ ಜನ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿ ಕರ್ಕೊಂಡು ಹೋಗೋಣ. ಗೌಡ್ರ, ಹಾಸನ್ ಬಗ್ಗೆ ಒಂದೆರಡು ಮಾತು. ಹಾಸನ ಹಾ, ಚಾರ್ಜ್ ಇಟ್ಟಾದ್ಮೇಲೆ ಮಾತಾಡ್ತಾರೆ. ಗುರು ಚಾರ್ಜ್ ಇಲ್ಲ ಕಾರಲ್ಲಿ. ಈಗ ಚಾರ್ಜಿಂಗ್ ಸ್ಟೇಷನ್ ಹುಡ್ಕೊಂಡ್ ಬಂದಿದೀವಿ. ಇದು ಒಳ್ಳೆ ಅಡ್ವೆಂಚರ್ ಜರ್ನಿ ಆಗೈತೆ ನಮ್ಗೆ. ಹಾಯ್, ವೆಲ್ಕಮ್ ಬ್ಯಾಕ್. 1.5 ಗಂಟೆ ವೇಟಿಂಗು. ಚಳಿಗೆ ಜೀವ ನಮ್ದು ಅದ್ರಿ ಹೋಯ್ತು. ಆ ನಾಯಿಗಾದ್ರೂ ನೆಮ್ಮದಿಯಾಗಿರಕ್ ಬಿಡಲ್ಲಿ. ನಮ್ಮ ಈ ಇವಿ ಕಾರ್ನೆಲ್ಲ ತಂಡು ಹೆಂಗೆ ಹೋಗೋದಪ್ಪ ಗೊತ್ತಿಲ್ಲ. ಅಲ್ಲೊಂದು ಸೆಷನ್ ಕೂತ್ವಿ ಚಾರ್ಜಿಂಗ್ಗೆ, ಅಲ್ಲಿ ವರ್ಕ್ ಆಗಲಿಲ್ಲ. ಚಾರ್ಜ್ ಬೇರೆ 11% ಇತ್ತು. ಹಂಗೂ ಹಿಂಗೂ ಮಾಡಿ ಇನ್ನೊಂದು ಸ್ಟೇಷನಿಗೆ ಬಂದ್ವಿ. ಫಸ್ಟ್ ಸ್ಟೇಷನ್ಗೆ ಸಿಕ್ಕಿದೆ. ಚಾರ್ಜ್ ಆಗ್ತೈತಾ? ಆಗ್ತದೆ. ಅಲ್ಲಾಗಿರೋ ಈಗ ಎಂಥ ಕತೆ ಆಯಿತು ಅಂದರೆ, ಫ್ರಂಟ್ ಕ್ಯಾಮರಾ ಮಾಡ್ಬಿಟ್ಟು ಬ್ಯಾಕ್ ಫೇಸಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಬಿದ್ದು ನಗ್ತವ್ರೆ. ಈಗ ನೈಟು 4 ಗಂಟೆಗೆ ಚಾರ್ಜ್ಗೆ ಹಾಕಿ ಒಳ್ಳೆ 2 ಅವರ್ ನಿದ್ದೆ ಮಾಡಿದ್ದೀವಿ. ಟೈಮಿಗೆ 6:15. ಒಂಚೂರು ಹಾಸನಿಂದ ಮುಂದೆ ಬಂದಿದ್ದೀವಿ. ಫ್ರೆಶ್ ಗಾಳಿ ಇದೆ, ತಣ್ಣಗಿದೆ, ತಂಪ. ಆಕಾಶವ್ರು ಹಿಂದೆ ಇದ್ದಾರೆ. ಏನ್ರಿ ಒಳ್ಳೆ ನಿದ್ದೆ ಆಯ್ತಲ್ಲ? ಅವನಿಗಾಗಿಲ್ಲ, ಅವ್ನಿಗೆ ಒಳ್ಳೆ ನಿದ್ದೆ ಬೇಕು ಒಂಟೆಗೆ. ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ? ಹೇಗಿದ್ದೀರಾ? ಸೊ ನಮಗೆ ಹೊಸ ಟ್ರಾವೆಲಿಂಗ್ ಪಾರ್ಟ್ನರ್ ಸಿಕ್ಕಾರೆ, ಕಾರ್ತಿಕ್ ಅಂತ. ಕಾರ್ತಿಕ್ ಬ್ರೋ, ಹಾಯ್. ಸೊ ಹೋಗೋಣ. ಈ ಜರ್ನಿ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಡ್ರೈವರ್ ಸೀಟ್ಗೆ ಅಸೈನ್ ಆದ್ರು ಮತ್ತೆ. ವೆಲ್ಕಮ್ ಬ್ಯಾಕ್ ಬ್ರೋ. ಈ ಬೆಂಗಳೂರಿನೆಲ್ಲ ಬಿಟ್ಟು ಈ ತರ ಜಾಗಕ್ಕೆ ಬಂದಾಗ ಎಷ್ಟು ನೆಮ್ಮದಿ ಅನ್ಸುತ್ತೆ ಅಂದ್ರೆ, ಕಣ್ಣಿಗೆ ಏನೋ ಒಂಥರ ಹಬ್ಬ. ಏನಂತೆ ಹಬ್ಬ? ಕಣ್ಣಿಗೂ ಕಿವಿಗೆ ಎರಡಕ್ಕೂ ಹಬ್ಬ. ಆ ಟ್ರಾಫಿಕ್ ಸೌಂಡ್ ಚೆನ್ನಾಗಿರುತ್ತೆ. ಟಿಟಿ ಮತ್ತೆ ಒಂದು ಸೇಫ್ ಆಗಿರೋ ಗಾಡಿ ಸೊ ಈಗ ಹಾಸನಿಂದ ಮುಂದೆ ಅರಕಲಗೂಡು ಅಂತ ಒಂದು ಪ್ಲೇಸಲ್ಲಿ ನಿಲ್ಸಿದ್ದೀವಿ. ಒಳ್ಳೆ ಬ್ರೇಕ್ಫಾಸ್ಟ್ಗೆ. ದೊಡ್ಡ ಹೋಟ್ಲು ಯಾವುದೂ ಸಿಗಲಿಲ್ಲ. ಸಣ್ಣ ಹೋಟ್ಲಲ್ಲಿ ಪ್ರೀತಿಯಿಂದ ಒಳ್ಳೆ ರುಚಿಕರವಾದಂಥ ಊಟ ಸಿಗುತ್ತೆ. ಹಾಕಿದ್ದೀವಿ. ಏನು ತಿನ್ನೋದು ನೋಡೋಣ. ಆಲ್ರೆಡಿ ದೋಸೆ ಪ್ರೇಮಿಗಳು ರೆಡಿ ಆಗಿದ್ದಾರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ. ನಮ್ಗೆ ಒಳ್ಳೆ ರೈಸ್ ಬಾತ್ ಸಿಕ್ಕರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಮಜಾ ಏನಪ್ಪ ಅಂದರೆ, ಇಲ್ಲಿ ಬಂದು ಸುಮಾರು ಹೋಟ್ಲು ನೋಡಿದ್ದೀವಿ, 3ರಿಂದ 4 ಎಲ್ಲ ಕ್ಲೋಸು. ಏನಕ್ಕೆ, ಯಾಕೆ ಈ ಥರ ಆಗಿದೆ ಇಲ್ಲಿ? ಸೊ ನಮಗೆ ಬೆಳಗ್ಗೆ ಪಲಾವ್ ಬೇಕೇ ಬೇಕು. ಪಲಾವು, ಇಡ್ಲಿ, ವಡೆ ಇಲ್ಲೇ ಕೊಟ್ಟರು ತಿಂತೀವಿ. ನಮ್ಮದು ಪಲಾವು, ಇವ್ರದ್ದು ದೋಸೆ ಬರ್ತಿದೆ. ವಾರಕ್ಕೆ 7 ದಿನ ದೋಸೆ ತಿನ್ನೋಂಥ ಪ್ರಾಣಿ ಒಂದಿದೆ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಸೊ ಬರಲಿ ಅಂದರೆ ಇಲ್ಲಿ ಬರ್ದಿರೋ ಲೈನ್ಸ್ಗಳು ಚೆನ್ನಾಗಿದೆ. ನೈಸ್. ಈಗ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ನೆಕ್ಸ್ಟು ಕಾರ್ನ ಹತ್ತುತ್ತಾ ಇದ್ದೀವಿ. ನಮ್ಮ ರೂಟು ವಯಾ ಪಿರಿಯಾಪಟ್ಟಣ ಸೈಡಿಂದ ಹೋಗ್ತಾ ಇದೆ. ಹೋಗೋಣ. ಇದೇ ರೂಟಲ್ಲಿ ವಯನಾಡ್ ಪಾಸ್ ಆಗಿ ಅಕ್ಟೋಬರಲ್ಲಿ ಹೋಗಿದ್ವಿ, ಕೇರಳ ರೋಡ್ ಟ್ರಿಪ್ಪು. ಈಗ ಮತ್ತೆ ಅದೇ ರೂಟಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಬಟ್ ಪರ್ಸನ್ಸ್ ಬೇರೆ, ಇವರಿಬ್ರು ಇರಲಿಲ್ಲ ಆಗ. ರಸ್ತೆ ಪಕ್ಕ ಬೊಟ್ಟಿ ಹೊಯ್ದಾದ್ಯಾರು ಕುಂತವನೇ, ಹಕ್ಕಿ ಪುಕ್ಕ ಜೇಬ್ನಾಗಿಟ್ಟು ಕ್ಯಾಮೆ ಕೊಟ್ಟವನೇ. ಸಂತೆ ಒಳಗೆ ಪ್ರಾಣ ಹೋದ್ರು ನಾವೇನ್ ಮಾಡೋಣ, ಲೈಫು ಸ್ಯಾನೆ ಸೂಪರ್ ಅಂತೆ ಬಂದ್ರಿ ನೋಡೋಣ. ನಮ್ಮ ಕಾರ್ತಿಬ್ರು ಅಂತೂ ಒಳ್ಳೆ ಫ್ರೇಮ್ಗಳು ಹುಡುಕ್ತಾವ್ರೆ ಸನ್ ರೂಫಲ್ಲಿ. ನಿಖಿಲ್ ಅವರು ಸ್ನ್ಯಾಪ್ ಆಗ್ತಾವ್ರೆ, ಸಾರಿ ಗೌರಿ ಅವರು. ಆಕಾಶ್ ಅವರು ಫುಲ್ ಅಲರ್ಟ್. ನೀವು ಬದುಕಿರ್ಬೇಕಲ್ರು. ಹ್ಞೂ ಕಣ, ಲೈಫಲ್ಲಿ ಇನ್ನೂ ಏನೂ ನೋಡಿಲ್ಲ ದೊಡ್ಡದಾಗಿ. ಬಾಯ್ಸ್ ಟ್ರಿಪ್ಪಿಗೆ ಬಂದರೆ ಸಿಂಪಲ್ಲು ಮಚ್ಚ. ಹಿಂಗೊಂದ್ಸತಿ ನಿಲ್ತೀನಿ, ಈ ಕಡೆ ಒಂದು ಕೂರ್ತೀನಿ, ಈ ಕಡೆ ತಿರುಗ್ತೀನಿ, ಮುಗೀತು ಫೋಟೋಶೂಟ್ ಹುಡುಗರ್ದು. ಸೊ ಸಿಂಪಲ್ ನೋಡು. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏನ್ ಏಯ್ ಲೋ ಆಂಗಲ್ ಹೊಡ್ಕೋ ಸರ್, ಟಾಪ್ ಆಂಗಲ್ ಹೋಗ್ಲಾ. ಎಲ್ಲ ಹುಡುಗರು ಫ್ಯೂಚರ್ಗೆ ರೆಡಿ ಆಯ್ತವ್ರೆ.
ಆದ್ರೆ ಇವ್ರು ಇನ್ನೂ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲೇ ಅವ್ರೆ. ತುಂಬಾ ಕ್ರಿಟಿಕಲ್ ಆಗತ್ತೆ. ದೇವಸ್ಥಾನದಲ್ಲಿ ಜನ ಎಷ್ಟವ್ರು ಗೊತ್ತಿಲ್ಲ. ಇಲ್ಲಿ ನಮಗೆ ನಾವೇ ಧೈರ್ಯ ತಗೊಂಡು ಫೋಟೋ ಎಲ್ಲ ತಗೋತಾ ಇದೀವಿ. ಹೋಗೋಣ, ಬಟ್ ಒಂದು ನಂಬಿಕೆ ಇದೆ. ಆ ಸೌಂಡ್ ಕೇಳ್ಗುರು, ಬೆಂಗಳೂರು ಟ್ರಾಫಿಕ್ ಸೌಂಡ್ ಕೇಳಿ 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 ಈ ಸೌಂಡ್ ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಆದ್ರೂ ಕೂರ್ಗ್ ಒಂಥರ ಸಖತ್ ಪ್ಲೇಸ್. ಎಲ್ಲ ಫ್ರೆಶ್ ಅಪ್ ಆಗಿದ್ದಾಯ್ತು. ಈಗ ದೇವಸ್ಥಾನದ ಕಡೆ ಹೊರಟಿದೀವಿ. ಆದರೆ ನಮಗೆ ಒಳ್ಳೆ ಸರ್ಪ್ರೈಸ್ ಕೊಟ್ಟು ದೇವಸ್ಥಾನ ಕ್ಲೋಸ್ ಆಗಿದೆ ಅಂದಿದ್ದಾರೆ. ಆದರೆ ನಮಗೆ ಶಿವನ್ ಮೇಲೆ ನಂಬಿಕೆ ಇದೆ. ಅವನ್ ಕ್ಲಾತಿಂಗ್ಸ್ ನೋಡ್ರಿ, ಔಟ್ಫಿಟ್ ಪಂಚೆ ಹಾಕೊಂಡು ನಾವು 2015ರಿಂದ ಆಕಾಶನ ನೋಡ್ತಾ ಇದೀವಿ. ಸ್ಪೀಚ್ಲೆಸ್. ಪಂಚೆ ತೊಳಕ್ ಬಂದವ್ರೆ, ತಂದಿಲ್ಲ. ಏನ್ ಬ್ರೋ, ಎಷ್ಟು ಮಲಯಾಳಂ ಬರುತ್ತೆ ನಿಮಗೆ? ಎಷ್ಟು ಬರೋದು ಗೊತ್ತಿಲ್ಲ, ಬಟ್ ನಮ್ದು ಔಟ್ಫಿಟ್ ರೆಡಿ ಹಿಂಗಿದೀವಿ. ಈ ಟೆಂಪಲ್ಗೆ ಹೋಗ್ತಾ ಇದೀವಿ. ಆನ್ ದ ವೇಲಿ ರೋಡ್ ಫುಲ್ ಯಾವ ವೆಹಿಕಲ್ ಇದೆ ಗುರು? ಎಲ್ಲೇ ನೋಡುಗುರು, ಎಷ್ಟು ನಾವು ಕೇರಳದಲ್ಲಿದೀವೋ ಕರ್ನಾಟಕದಲ್ಲಿದೀವೋ ನಮ್ಗೆ ಕನ್ಫ್ಯೂಸ್ ಆಗ್ತಾ ಐತೆ. ಕರ್ನಾಟಕ ಜನ ಬೆಂಕಿ, ದೇವರು ಅಂದ್ಬಿಟ್ರೆ ಅದು ಬಾರ್ಡರ್ ಅದಕ್ಕೂ ಜಮಾಯಿಸ್ಬಿಟ್ಟವ್ರೆ. ಹೌದೌದು, ಬೆಂಕಿ. ಆಟೋದಲ್ಲಿ ಬಂದಿಲ್ಲ ಅಷ್ಟೇ, ಇನ್ನೆಲ್ಲ ವೆಹಿಕಲ್ ಅಲ್ಲೂ ಬಂದವ್ರೆ ಕೆಯಿಂದ. ಆಯ್ತು ಅಂದ್ರೆ ಒಳಗ್ ಬಿಡ್ಲಿಲ್ಲ, ಫೋಟೋ ತೆಗಿಯಕ್ ಬಿಡ್ತಿಲ್ಲ, ಏನೂ ಇಲ್ಲ. ಫೈನಲ್ ಕ್ಲೈಮ್ಯಾಕ್ಸ್ ಸ್ಟೇಜು. ಇನ್ನೇನು ಎತ್ತಬೇಕು, ನಾವೇ ಹೋದ್ವಿ. ಈ ಮಳೆಯಲ್ಲಿ ಈ ದರ್ಶನ ಪಡ್ಕೊಂಡು ವಾಪಸ್ ಹೊಂಟಿದೀವಿ. ಈಗ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಾಸ್ ನಮಸ್ಕಾರ. ಈಗೇನು ತಿನ್ನಕ್ ಬಂದ್ರಿ? ಪಿಟ್ ಸ್ಟಾಪು ಏನೋ ಮಾಡ್ತಾವ್ರೆ, ತಿನ್ನೋಣ ಅಂತ ಬಂದ್ವಿ. ಹೇಳಪ್ಪ, ಹೇಳು. ಹೇಳ್ತೀವಿ ಹೇಗಿದೆ ಅಂತ. ತಿನ್ನೋಣ. ಒಳ್ಳೆ ಮಳೆ ಗುರು, ಸಖತ್ತಾಗಿದೆ. ಮಳೆಗಾಲದಲ್ಲಿ ಕೇರಳ ಚೆನ್ನಾಗಿದೆ. ನಮ್ಮ ಚಿಕ್ಕಮಂಗ್ಳೂರು ಇರುತ್ತೆ, ಬಟ್ ಆದ್ರೂ ಇದು ಇಷ್ಟ ಆಯ್ತು. ಇದು ಡಿಫ್ರೆಂಟ್ ಆಗಿರೋ ಮಸಾಲೆ ಪುರಿ, ಇದೊಂಥರ ಡಿಫ್ರೆಂಟ್ ಆಗಿರೋ ಪೂರಿನ ಯಾಕೆ ಮಾಡೋರೆ, ಸಖತ್ತಾಗಿದೆ. ಹೆಂಗಿದೆ ರೀ? ಚೆನ್ನಾಗಿದೆ, ಇದು ಮಸ್ತಿದೆ. ಎಲ್ಲೋದ್ರೂ ಈ ಥರ ಫುಡ್ನ ಟ್ರೈ ಮಾಡೋದ್ರಲ್ಲಿ ಸಿಗೋ ಮಜಾ ಬೇರೆ. ಈಗ ಟೀ ಕುಡ್ದಿದ್ದಾಯ್ತು, ಮಸಾಲೆ ಪುರಿ ತಿಂದಿದ್ದಾಯ್ತು. ಈಗ ನೆಕ್ಸ್ಟ್ ದೇವ್ರ ನೋಡಕ್ ಹೋಗ್ಬೇಕು. ಅಷ್ಟಾದ್ಮೇಲೆ ಮಿಕ್ಕಿದ್ದು ಎಲ್ಲಿಗೆ ಹೋಗ್ತಾರೆ ನಾವು? ಕಣ್ಣೂರಲ್ಲಿ ಸ್ಟೇ ನೋಡಿಲ್ಲ ಕಣ್ರು ಇನ್ನು. ನೋಡಲ್ಲಿ ಯಾವ ತರ ಬೈತಾನೆ. ಇವರು ಹೆಂಗೆ ಅಂದ್ರೆ ಅಡ್ವೆಂಚರ್ ಹುಡ್ಕೋರು ಲೈಫಲ್ಲಿ. ಅದಕ್ಕೆ ಅವ್ರ ಲೈಫ್ನ ಈಗ ಅಡ್ವೆಂಚರ್ ಆಗಿ ತಿರುಗಿಸಿದ್ದೀನಿ. ಮಾತು ಬೆಳ್ಳಿ, ಮೌನ ಬಂಗಾರ. ಎಲ್ಲದು ತಿಂದಿದ್ದು ಆಯ್ತು, ಒಂದು ರೌಂಡ್ ರೆಸ್ಟ್ ಮಾಡಿದ್ದು ಆಯ್ತು. ಈಗ ನೆಕ್ಸ್ಟ್ ದೇವಸ್ಥಾನ ಕೊಟ್ಟಿದ್ವಿ. ಆ ಜಾಗ ನೀರು ಸುತ್ತ ಇತ್ತಲ್ಲ ಏನಿದೆ ಅಲ್ಲಿ, ಯಾನ ಮಾಡಿದಂಥ ಸ್ಥಳ. ಅಲ್ಲಿಗೆ ಇಲ್ಲಿಂದ ಶಿವನ ತಗೊಂಡೋಗಿರ್ತಾರೆ ಅಷ್ಟೇ. ಇದು ರಿಯಾಲಿಟಿ, ಇದು ಇದ್ರಲ್ಲೇನು ಇಲ್ಲ. ಈಗ ಶಿವನ ಇಟ್ಟಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಕೈ ಮುಕ್ಕೊಂಡು ಹೋಗೋಣ. ಏನು ಶಿವನ್ನ ಅಲ್ಲೋಗಿ ನೋಡ್ತಿದ್ರಿ, ಆ ಶಿವನ ಇಡೋವಂಥ ದೇವಸ್ಥಾನ ಇದು. ಅಲ್ಲಿ ತಗೊಂಡೋಗಿ ಇಟ್ಟಿದಂಥ ಶಿವಲಿಂಗ ಈಗ ಈ ದೇವಸ್ಥಾನದಲ್ಲಿದೆ. ಇಲ್ಲಿಗೆ ತಂದು ಇಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಗೇನೋ ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ. ಈ ಅಲ್ಲಿ ನೀರಿಂದ ಏನು ವೈಬ್ ಇತ್ತು ಅದಕ್ಕಿಂತ ಈ ದೇವಸ್ಥಾನಕ್ಕೆ ಹೋಗ್ತಿರೋ ವೈಬ್ ಇದೆಯಲ್ಲ, ಸಖತ್ತಾಗಿದೆ. ಇದನ್ನು ಯಾರು ಮಿಸ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಸಖತ್ ವೈಬ್ ಇದೆ ಇದಂತೂ. ಆಯಿತು, ನಿಮಗೂ ತೋರಿಸಿದ್ದಾಯಿತು. ನಾಳೆ ನಾವು ಹೋಗ್ತಾ ಇದ್ದೀವಿ ಕಣ್ಣೂರು ಕಡೆ. ಅಂದರೆ ಇವತ್ತೇ ಹೋಗ್ತೀವಿ, ಕಣ್ಣೂರಲ್ಲೇ ಸ್ಟೇ ಪ್ಲ್ಯಾನ್ ಮಾಡಿದ್ದೀವಿ. ನಾಳೆ ಕಣ್ಣೂರ್ ಹತ್ರ ಒಂದು ಫಾಲ್ಸು ಇಲ್ಲ ಬೀಚು ಏನೇನಿದೆ ಹತ್ರ ನೋಡೋಣ. ನೋಡಿ ಆಕಾಶ್ ಅವ್ರನ್ನ, ಈಗೆಲ್ಲ ಒಬ್ಬೊಬ್ಬರೇ ಬಂದವ್ರೆ. ನೆಕ್ಸ್ಟ್ ಸತಿ ಈ ಪೂಜೆ ನಡೆಯೋಷ್ಟೊತ್ತಿಗೆ 27 ದಿನದ್ದು ಯಾರ್ಯಾರು ಮಿಂಗಲ್ಲಾಗಿ ಬರ್ತಾರೋ ಏನೋ. ಈ ನನ್ನ ಮಗ ಎಲ್ಲೋನೋ ಅದರಲ್ಲಿ. ಮುಂದಿನ ವರ್ಷ ಯಾರು ಬರ್ತಾರೆ ಗೊತ್ತಿಲ್ಲ ಗುರು, ಬಟ್ ಸಿಂಗಲ್ ಆಗಿ ಬರೋರು ಕ್ವಶನ್ ಮಾರ್ಕ್. ಇದನ್ನೆಲ್ಲ ಹಾಕ್ಬಿಡು. ಆಗಲ್ಲ ಬೇಡ ಅದು. ಇದನ್ನೆಲ್ಲ ಹಾಕ್ಬಿಡು. ಈಗ ನಾವು ಮತ್ತೆ ಕಾರ್ನ ಆನ್ ಬೋರ್ಡ್ ಆಗಿದ್ದೀವಿ. ಕಾರ್ತಿಕ್ ಅವರು 2 ಮಾತಾಡ್ತಾರೆ, ಬೆಳಗ್ಗೆಯಿಂದ ಹೆಂಗಿತ್ತು ಡೇ ಅಂತ. ಸೂಪರ್ ಆಗಿತ್ತು. ನೀವು ಬನ್ನಿ, ನೀವು ಮಜಾ ಮಾಡಿ. ಹೌದೌದು, ನಮ್ಮ ಜೊತೆನೆ ಬನ್ನಿ ಅಂತ ಹೇಳು. ನಮ್ಮ ಜೊತೆ ಬರಕ್ಕೆ ಹೇಳು. ನಮ್ಮ ಜೊತೆನೆ ಬನ್ನಿ. ನಮ್ಮ ಜೊತೆನೋ? ನೀನ್ ಮತ್ತೆ ನೆಕ್ಸ್ಟ್ ಬರ್ಲಿಲ್ಲ ಅಂದ್ರೆ ನಾವು ಹೋಗ್ತಿರ್ತೀವಿ. ನಮ್ಮ ಜೊತೆ ಬನ್ನಿ, ಟ್ರೆಕ್ಕಿಂಗ್ ಬನ್ನಿ. ಆಕಾಶ ಹೇಗಿತ್ತು ಡೇ? ಆದ್ರೆ ಮಳೆ ಮಾತ್ರ ಕೇರಳನ ಮಳೆಗಾಲದಲ್ಲಿ ಏನ್ ಮಾಡ್ತಿದೀವಿ ಮಚ್ಚ, ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ ಒಂಥರ. ಈಗ ನಮ್ಮ ಮೊದಲನೇ ದಿನದ ಊಟಕ್ಕೆ ಬಂದಿದ್ದೀವಿ. ಆನಂದ್ ಭವನ್ ಗ್ರ್ಯಾಂಡ್. ಇನ್ನೂ
ಇನ್ನೂ ಹೋಟೆಲ್ ಬುಕ್ ಮಾಡಿಲ್ಲ. ನಮ್ಮ ಥರ ಇರ್ಬೇಕು ಬುಕ್ ಮಾಡೋದು ಏನ್ರಿ? ಹೋಟೆಲ್ ಬುಕ್ ಮಾಡಿಲ್ಲ, ಊಟ ನೀಟಾಗಿ ತಿನ್ನಲ್ಲ, ಟ್ರಿಪ್ ಅಂತ ಬಂದರೆ ಕ್ರೇಜಿ ಗುರು ನಾವು. ಊಟದ ಸಮಯ ತುಂಬ ಲೇಟಾಗಿದೆ, ಸುಮ್ಮನೆ ಹೇಳೋದಲ್ಲ, 11:02. ಅದಕ್ಕೆ ನಾವು ಯಾರನ್ನೂ ನಮ್ಮ ಜೊತೆಲಿ ಟ್ರಿಪ್ಪಿಗೆ ಅಷ್ಟು ಕರ್ಕೊಂಬರಲ್ಲ, ಯಾಕೆಂದರೆ ನಾವು ಬೇವರ್ಸಿಗೊಳ್ತಾರ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಯಾವಾಗ ಬೇಕು ಅವಾಗ ತಿಂತೀವಿ. ಪಾಪ ಅಲ್ಲಿ ನೋಡಿ ನಮ್ಮ ಬಾಸ್ಗೆ ಸುಸ್ತಾಗ್ಬಿಟ್ಟಿದೆ. ಇವ್ರು ನೋಡಿ, ಇವ್ರಿಗೂ ಸುಸ್ತಾಗಿದೆ. ಈ ವ್ಲಾಗ್ನ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡೋಣ. ಇಲ್ಲಿಗೆ ಇವತ್ತಿನ ದಿನ ಖತಮ್. ಟಾಟಾ ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್ ಟು ಡೇ 2. ಬಾಯ್ಸ್ ಎಲ್ಲ ರೆಡಿ ಆಗವ್ರೆ, ಇವ್ರು ಇನ್ನೂ ಸ್ಲೀಪಿಂಗ್ ಮಾಡಲ್ಲವ್ರೆ. ಬ್ರೋ ಇವತ್ತೆಲ್ಲ ಡ್ರಾ ನಮ್ದು 1 ಕೋಟಿ ಬಂದ್ರೆ ಇವ್ರನ್ನೆಲ್ಲ ಏನ್ ಮಾಡೋಣ? ನಾವು ಇಲ್ಲಿಂದ ಒಂದು ಸೆಕೆಂಡ್ ಹ್ಯಾಂಡ್ ಬೆಂಚ್ ತಗೊಳ್ತೀವಿ, ಹಾ. ಅಲ್ಲಿಂದ ಬೆಂಗಳೂರು ಹೋಗ್ತೀವಿ, ಹಾ. ಇನ್ಮೇಲೆ ದಿನ ಟ್ರಿಪ್ಪೇ. ಹೊಸ ಬೆಳಕು ಟುಮ್ ಟುಮ್ ಟಣಂ 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 ಓಡುತ್ತದೆ ಮ್ಯೂಸಿಕ್ ಒಳಗೆ. ನೋ ಕೆಲಸ. ಒಂದಷ್ಟು ಏನಾದ್ರೂ ದುಡ್ಡನ್ನ ಎತ್ತಿಟ್ಬೇಡ ಮತ್ತೆ ಇನ್ಕಮ್ ಇಲ್ಲ ಬರುತ್ತೆ. ಇಲ್ಲ 20 ಲಕ್ಷಕ್ಕೆ ಒಂದು ಬೆಂಚು ಹಳೆಯದಾದ್ರು ತಗೊಂತೀವಿ. ಆಮೇಲೆ ಇನ್ನು 50 ಲಕ್ಷ ಡೆಪಾಸಿಟ್ ಮಾಡ್ತೀವಿ. ತಿಂಗಳ ದುಡ್ಡು ಬರ್ತಾ ಇರ್ಬೇಕದು, ಅದ್ರಲ್ಲಿ ಟ್ರಿಪ್ ಮಾಡ್ತೀವಿ ಅಷ್ಟೇ. ಬೈ. ಏನೇನೋ ಪ್ಲಾನ್ ಮಾಡ್ತಾ ಇದ್ದೀರಾ? ನಾನು ಕಾರ್ತಿಕ್ ಏನೋ ತೋರ್ತಾ ಇದ್ದೇನೆ. ನಾನು ಯಾವ ಪರಿಸ್ಥಿತಿಗೆ ಹೋಗಿದ್ದೆ, ಯಾವ ಡಿಸಿಷನ್ ತಗೊಳಕ್ ಹೋಗಿದ್ದೆ, ಇದು ನನಗೆ ಗೊತ್ತು ಸರ್. ಮನ್ಸಿಗೆ ಆಗತ್ತ ಮಾಡ್ಕೋಬೇಡಿ, ಏನೋ ಒಂದು ಮಾಡೋಣ. ಏನಾರಾಗ್ಲಿ ಏನ ಲಾಟ್ರಿ ಗಿಟ್ರಿ ಹೊಡೆದ್ರೆ ಆ ಟ್ರಿಪ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗಿ ಅಷ್ಟೇ. ಮೊದಲನೇದಾಗಿ ಅದಕ್ಕೆ ಪ್ರತಿಕ್ರಿಯಿಸೋದೇ ಬಹಳ ತಪ್ಪು ಅಂತ ನನಗೆ ಅನ್ಸುತ್ತೆ. ಯಾವಾಗ ಗಲ್ಸು ಕಣ, ಬರೀ ಬಾಯ್ಸ್ ಇಲ್ಲ. ಟ್ರಿಪ್ಪಿಗೆ ಬೆಳಗ್ಗೆನೆ ಎಲ್ಲರದ್ದು ಜೋಶ್ ಐತೆ. ಇವತ್ತು ನಾವು ಒಂದು ಬೀಚು, ಒಂದು ಪಾಂಡು, ಒಂದು ಫಾಲ್ಸು 3 ನೋಡೋಣ ಅನ್ಕೊಂಡಿದೀವಿ. ಬಟ್ ಏನು ನೋಡ್ತೀವಿ ಗೊತ್ತಿಲ್ಲ. ಬೆಳಗ್ಗೆನೆ ಮಳೆ ಇದೆ. ಇಷ್ಟಕ್ಕೆಲ್ಲ ನಮ್ಮ ಕಾರಲ್ಲಿ ಚಾರ್ಜ್ ಇರಬೇಕು. ಅವು ಮರಿ ಅದಕ್ಕೆ 1.5 ಗಂಟೆ ಕೂರ್ಬೇಕು ಚಾರ್ಜ್ ಹಾಕೊಂಡು, ಚಾರ್ಜರ್ ನೋಡೋಣ. ಈಗ 100% ಇದೆ. ಫಸ್ಟು ತಿಂಡಿ ತಿನ್ನಬೇಕು. ರಾತ್ರಿ ಹಾಕೋ ಇನ್ನೂ ಅವಾಗ ಹೊಟ್ಟೆ ತುಂಬಿತು ಅನ್ನಿಸ್ತು, ಬಟ್ ಈಗ ಹಸುವಾಗ್ತದೆ. ಸಕ್ಸಸ್ಫುಲಿ ಆನ್ ಬೋರ್ಡ್ ಇಟ್ಟು ಕಾರು. ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ, ಸೊ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಕೊಡಿಸ್ತೀವಿ. ಕಾರಲ್ಲಿ ಹೊರಟ್ವಿ ಅಂದ್ರೆ ಟೈಮಿಂಗ್ಸ್ ಇಲ್ಲ, ಮುಗೀತು. ಹತ್ತಿದೀವಿ. ನೆಕ್ಸ್ಟ್ ತಿನ್ನೋದಲ್ಲಿ ನೋಡೋಣ. ಪ್ರಾಪರ್ ಕೇರಳ ಮಳೆ ನೋಡ್ತಾ ಇದ್ದೀವಿ, ಖುಷಿ ಆಗುತ್ತೆ. ಏನ್ರಿ ಆಕಾಶ್, ಏನ್ ಹೇಳೋದು ಮಳೆ ಬಗ್ಗೆ? ಮಳೆ ಚೆನ್ನಾಗಿದೆ. ಇವರೇ ಸಿಂಗರ್. ನೆಕ್ಸ್ಟ್ ಸರಿಗಮಪ್ಪ ಅಲ್ಲಿ ಬರ್ತಾರೆ, ಅವಾಗೆಲ್ಲ ಒಂದಿನ ನಿಮಗೆ ಗೊತ್ತಾಗುತ್ತೆ ಇವರು ಎಷ್ಟು ಡಿಸರ್ವ್ ಇದ್ದಾರೆ. ಇವರು ಪಾರ್ಟಿಸಿಪೆಂಟ್ ಆಗಲ್ಲ, ವಿಜಯ್ ಪ್ರಕಾಶ್ ರಿಪ್ಲೇಸ್ಮೆಂಟ್ ಡೈರೆಕ್ಟ್. ಏನ್ ಮಾಡೋದು ಫ್ರೆಂಡ್ಸ್, ಎಲ್ಲ ಹಿಂಗ್ ಮಾತಾಡ್ತಾ ಇದ್ದಾರೆ. ಇಲ್ಲ ಸಿಗೋಣ ಮುಂದೆ. ನಮ್ ನಿಖಿಲ್ ಅವ್ರ ಮುಂದೆ ಇದ್ದಾರೆ. ನಿಖಿಲ್ ಬಾಯ್, ಏನಾದ್ರು ಹೇಳಿ. ತಿಂಡಿ ಅವ್ರಿಗೆ ತಿಂಡಿ ಲೇಟಾಗಿ ಹೋಗೈತಾಗ್ಲೇ. ಈ ಪ್ಯಾಂಟ್ ನ ಎಲ್ಲಿ ತಗೊಂಡ್ರಿ? ಆಕ್ಚುಲಿ ಕ್ರೇಜಿ ಪ್ಯಾಂಟ್. ನಿಮ್ಗೇನಾದ್ರೂ ಔಟ್ಫಿಟ್ ಇಷ್ಟ ಆಗಿದ್ರೆ ರೇಟಿಂಗ್ ಮಾಡಿ. ಲಿಂಕ್ ಕಳಿಸ್ತೀವಿ. DM ಫಾರ್ ದ ಲಿಂಕ್ಸ್. ಡೇ 2 ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಪುಟ್ಟು ವಿತ್ ಚೆನ್ನ. ಬ್ರೋ ಹೇಗಿದೆ ಪುಟ್ಟು? ಏನಿಲ್ಲ, ಇಡ್ಲಿಗೆ ನೇಮ್ ಚೇಂಜ್ ಮಾಡೋರೆ, ಅಗ್ಲ ಇರೋದನ್ನ ಉದ್ದ ಮಾಡ್ತಾರೆ ಅಷ್ಟೇ. ಆದರೆ ಇಲ್ಲೊಂದು ಬೇಜಾರಾಗುತ್ತೆ, ಭಯ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಬಂದಾಗ ಅಡ್ಜಸ್ಟ್ ಮಾಡ್ಕೊಳ್ಳೆ. ನಮ್ಮಮ್ಮ ಫೋನ್ ಮಾಡಿದ್ರು ಮಳೆ ಆಯ್ತಾ ಅಂತ. ಡ್ರಿಸೆಲ್ಸ್ ಅಂದೆ. ನಿಖಿಲ್ ಏನು ಹೇಳ್ತೀರಾ ಇದನ್ನ? ಏನು ಹೇಳ್ತೀರಾ ಈ ಮಳೆ ಬಗ್ಗೆ? ಜೋರಾಯ್ತಲ್ರಿ? ಹೌದೌದು. ಈಗ ಒಳ್ಳೆ ಫೋಟೋ ಶೂಟ್ ಮಾಡ್ತಾವ್ರೆ ಬಾಯ್ಸ್ ಎಲ್ಲ. ಬ್ರೋ ನಿಮ್ಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಆ ಫೋಟೋ? ಹೇಳಿ, ಕ್ಯಾಮ್ರಾಮನ್ ಗೌತಮ್ ಪೈ ಜೊತೆ ಬರಬೇಕು ಅಂತ. ನೀನೆಂತ ಫ್ರೆಂಡು? ಬಳಿ ಬಂದು ಸೇರಬೇಕು, ಇರು ನೀನು ಇಲ್ಲೇ ಸಾಕು. ನದಿಯೇ ಈ ಬೀಚಲ್ಲಿ ಗುರು ಯಾರಂದ್ರೆ ಯಾರೂ ಇಲ್ಲ, ನಾವಿಷ್ಟೇ ಜನ. ಅದು ಬಿಟ್ಟರೆ ಅಲ್ಲೊಂದು 3-4 ಜನ ಇದ್ದಾರೆ. ಕ್ರೇಜಿ ಆಗಿತ್ತು. ಇಲ್ಲ ಅಂದ್ರೆ 1 ಅವರ್ ಮೇಲೆ ಆಯಿತು, ಆಟ ಆಡ್ಕೊಂಡು ಕೂತಿದ್ದೀವಿ. ಇವರು ಒಂದು ರೌಂಡ್, ಲಾಸ್ಟ್ ರೌಂಡ್ ಫೋಟೋ ಶೂಟ್ ಮುಗಿಸಿದ್ರು. ಈಗ ಹೊರಡಬೇಕು. ಸಖತ್ತಾಗಿತ್ತು ವ್ಯೂ. ಎಕ್ಸ್ಪೀರಿಯನ್ಸ್, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬೀಚಲ್ಲಿ. ತುದಿಯಿಂದ ತುದಿವರೆಗೆ ನಮ್ಮದೇ ಬೀಚು. ಆಕಾಶ್ ಪಾಟೀಲ್ ಹೇಳಿ, ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿ
10 ವರ್ಷ ಕಳೆದಿದೆ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. 2014 ಮೂವಿ ನೋಡೋದ್ರಿಂದ ಶುರು ಮಾಡಿದ್ವಿ. ಈಗ ಟ್ರಿಪ್ ಸುತ್ತಾ ಇದೀವಿ. ಇನ್ನು ಎಂಡ್ ಅನ್ನೋದಾಗಿಲ್ಲ. ಮಾಡ್ಕೊಂತಾನೆ ಡಿಸೆಂಬರ್ ಅಲ್ಲಿ. ಇಲ್ಲ, ಅವನು ಇಲ್ಲ ಮದ್ವೆ ಆಯ್ತೀನಿ ಅಂತ ಹೇಳ್ತಾವ, ಅದಾಗಲ್ಲ. ಓಕೆ, ಈಗ ನಾವು ಕನ್ನಡದ ಫೇಮಸ್ ಹಾಡು ಅವಾಗ್ಲೂ ಇವಾಗ್ಲೂ ಹೇಳ್ತಾ ಇದೀವಿ. ಹೊಸ ಬೆಳಕು ಈಗ ಆಕಾಶ್ ಪಟೇಲ್ ಅವ್ರಿಗೆ ಒಂದು ಕ್ವಶನ್ ರೈಸ್ ಆಯ್ತು. ಏನಪ್ಪಾ ಅದು? ಕೊಟ್ಟಿದ್ರು ಅಂತ ಹೈಲೈಟ್ಸ್ ಎಲ್ಲ ಹಾಕೋದು ಸರಿ ಕಾಣಿಸ್ತಾ ಇಲ್ಲ. ನಾವು ಊರು ತುಂಬಾ ಸುತ್ತಾ ಇದೀವಿ. ಆಲ್ರೆಡಿ ಕೇರಳ ಬಂದ್ಬಿಟ್ಟಿದೀವಿ. ಕೇರಳ ಸ್ಟೋರಿ ಉದ್ದಕ್ಕೆ ಹಾಕ್ಬಿಟ್ಟಿದೀವಿ. ಈಗ ಏನ್ ಮಾಡೋದು? ನಾವು ಹಂಗೆ ಬಂದಿದ್ದು ಛಲ ಭಗವತಿ ಟೆಂಪಲ್ಗೆ. ಪಾಂಡ್ ಇದೆ ಅಂತ ನೋಡಿದ್ವಿ. ಆ ಪಾಂಡ್ನ ಹುಡಿಕೊಂಡು ಬಂದ್ವಿ. ಫುಲ್ಲು ಬ್ಲೂ ಇದೆ ಗುರು, ವಾಟ್ರು ಸಖತ್ತಾಗಿದೆ ಒಂಥರ. ಇನ್ನು ಕಾರ್ ಪಾರ್ಕ್ ಮಾಡ್ಬೇಕವ್ರೆ. ಈಗ ಹಿಂಗೆ ತಿರುಗಿಸಿದ್ರೆ ನೀವು ಪಾಂಡ್ನ ನೋಡ್ತೀರಾ. ಸಖತ್ತಾಗಿದೆ. ಪಾಂಡಲ್ಲಿ ಒಳಗಡೆ 3 ಆನೆನ ನಿಲ್ಸಿದ್ರೆ ಎಷ್ಟು ಆಳ ಇರುತ್ತೆ ಅಷ್ಟು ಆಳ ಇದೆಯಂತೆ. 5 ಜನ ಇಲ್ಲಿವರೆಗೂ ಸತ್ತವ್ರಂತೆ. ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಬಂದು ಆರಿ ಮಾಡೋಕ್ಕೆ ಹೋಗ್ಬೇಡಿ, ಹುಷಾರು. ಸ್ವಿಮ್ ಬಂದರೆ ನಿಮ್ಮ ಧೈರ್ಯದ ಮೇಲೆ ನೀವು ಮಾಡಿ. ಈ ನೀರಲ್ಲಿ ಒಳ್ಳೆ ಡೈವ್ ಏನು ಮಾಡಲಿಲ್ಲ, ಒಂದು ರೇಂಜಿಗೆ ನಿಂದ್ವಿ, ಸಖತ್ತಾಗಿತ್ತು. ನಮ್ಮ ಆಕಾಶ್ ಅವರೆಲ್ಲ ಸ್ವಿಮ್ಮಿಂಗ್ ಮಾಡಿದ್ರು. ಅದೇ ಆಳ ಇದೆ ಅಂತ ಹೇಳಿದ್ನಲ್ಲ, ನಮಗೆ ಈಜ ಬರಲ್ಲ. ಇನ್ನಿಂದ ಎಲ್ಲಿಂದ ಹೋಗೋಣ. ಸಖತ್ ಎಕ್ಸ್ಪೀರಿಯೆನ್ಸು. ಒಳ್ಳೆ ಥಂಡಿ ಇದೆ, ನೀರು ಕ್ಲೀನ್ ಇದೆ ಗುರು, ಚೆನ್ನಾಗಿದೆ. ಒಳಗಡೆ ಹೋಗಿ ಕಂಡುಬಿಟ್ರೆ ಸ್ಕೂಬಾ ಡೈವ್ಗೆ ಹೋದಾಗ ಏನು ಫೀಲ್ ಇತ್ತು ಅದೇ ಫೀಲು. ಓಕೆ, ಇದು ಡೀಪ್ ಬಂದ್ಬಿಟ್ಟು 30 ಅಡಿ ಐತೆ ಮಿಡಲಲ್ಲಿ. ಅಲ್ಲಿಗೆ ಹೋಗೋಷ್ಟು ಪುಡಂಗ್ ನಾನಲ್ಲ, ನಾನು ಇಲ್ಲೇ ಒಂದು ಅಂಡರ್ ವಾಟರ್ ಡಿಪ್ ಹೋಗ್ತೀನಿ. ಲೆಟ್ಸ್ ಗೋ. ಫುಲ್ಲು ಬ್ಲೂ ವಾಟರ್. ಬೆಸ್ಟ್ ಟ್ರಿಪ್ ಆಗೋಯ್ತಿದ್ದು. ದೇವಸ್ಥಾನಕ್ಕೆ ಬಂದ್ವಿ, ದೇವಸ್ಥಾನ ಮುಗೀತು. ಈ ಪಾಂಡಿ ಬೀಚು ಎಲ್ಲ ಆಯ್ತು. ಸಾಕಿನ್ನ ಬೆಂಗಳೂರು ಕಡೆ ಹೊಂಟ್ಬಿಡೋಣ. ಈಗ ಒಳ್ಳೆ ಊಟ ಮಾಡ್ಬೇಕು. ಇವ್ರಂತೂ ರೊಚ್ಚಿಗೆ ಎದ್ರಪ್ಪ, ನೀರು ನೋಡ್ತಿದ್ದಂಗೆ ಯಾರಣ ಅಂತ ಸಖತ್ತಾಗಿತ್ತು. ಫುಲ್ ಜೋಶು. ಈಗ ಒಳ್ಳೆ ನಿದ್ದೆ ಬರುತ್ತೆ. ನಮ್ಮ ನಿಖಿಲ್ ಅವರು ಓಡಿಸ್ತಾರೆ, ಡ್ರೈವ್ ಮಾಡ್ತಾವ್ರೆ. ಚಲೋ ಚಲೋ ಚಲೋ. ಸೊ ಈಗ ನೆಕ್ಸ್ಟು ತಲಸಿರಿ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲೂ ಒಂದು ಒಳ್ಳೆಯದು ಸಖತ್ತಾಗಿದೆ. ಒಂಥರ ಕ್ರೇಜಿ. ಇಲ್ಲೇನೋ ಇರ್ಬೋದು ಅನ್ಸುತ್ತೆ. ಹುಡುಗರೆಲ್ಲ ನೋಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಲಿಂಗ ಇದೆ ಶಿವ. ದಿಸ್ ಇಸ್ ವಾಟ್ ಐ ಲವ್. ಇದಕ್ಕಷ್ಟೇ ನಮ್ಮ ಪ್ರೀತಿ ಎಲ್ಲದನ್ನು. ಶಿವ ಫಿಶ್ಗಳು ನೋಡಿ. ನಮ್ಮ ಶೃಂಗೇರಿಲೂ ಹಿಂಗೆ ಇರುತ್ತೆ ಅನ್ಬಿಡಿ. ಆಮೇಲೆ ಇದು ತಲಸಿರಿ ದೇವಸ್ಥಾನ ಈಗ ಕ್ಲೋಸ್ ಇದೆ. ಬಟ್ ಹೇಗಿದೆ ಅಂದರೆ ಒಳಗೆ ಬರ್ತಿದ್ದಂಗೆ ವಾವ್ ಅನ್ನಿಸ್ತು. ಸಖತ್ತಾಗಿದೆ ಇದೊಂಥರ ಟೆಂಪಲ್ಲು. ಕೇರಳದಲ್ಲಿ ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ಬಟ್ ಇದಂತೂ ಸಖತ್ ಇಷ್ಟ ಆಯ್ತು. ಇದು ಟೆಂಪಲ್ ನೋಡಬೇಕಂದ್ರೆ ಈ ಟೆಂಪಲ್ಗಳಂತೂ ಅಲ್ಟಿಯಾಗಿದೆ. ಮಿಸ್ ಮಾಡಿದೆ, ಬನ್ನಿ. ನಿಜ ಒಳಗಡೆ ಹೇಗಿದೆ ವೈಬ್ ಗೊತ್ತಿಲ್ಲ, ಹೊರಗಡೆಯಿಂದ ಅಂತೂ ಸಖತ್ತಾಗಿದೆ. ಸಖತ್ ಇಷ್ಟ ಕೂಡ ಆಗ್ತಿದೆ. 90s ಕಿಡ್ಡು ನಮಗೆ ತುಂಬ ರಿಚ್ಚು ಫುಡ್ ಏನೋ ಬೇಡ, ಈ ಥರದವೆಲ್ಲ ಸಿಕ್ಕರೆ ಸಾಕು, ಖುಷಿ ಆಗ್ಬಿಡ್ತೀವಿ. ಭಾಳ ಖುಷಿ ನಮ್ಗೆ. ಮನೆಗೆ ಹಂಗೆ ಎಷ್ಟು ಕೊಡ್ತಿದ್ವಿ ಆಗಿದ್ದಕ್ಕೆ? ನೀನಿಗಪ್ಪ ಮ್ಯಾಕ್ಸಿಮಮ್ 1 ರೂಪಾಯಿ. 35 ರೂಪಾಯಿ ಅಂತ ಇವಾಗ 35 ರೂಪಾಯಿ. ಒಂದಕ್ಕಲ್ಲ 7 ಸಿಂಗರ್ ಜೊತೆ ನಾನು ಡಬ್ಬಾ ಸಿಂಗ್ನ ಮಾಡ್ತೀನಿ. ನೋಡೋಣ. ಇದು ಗಂಡು ಮಕ್ಕಳು ನ್ಯಾಷನಲ್ ಆಂಥೆಮ್. ಇದು ಏನ್ರಿ ನಿಖಿಲ್? ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬೆಟ್ಟದೋಡಿ. ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ಅವಳು ತುಂಬಾ ಮೌನಿ. ಮೊದಲಿನಿಂದ ಊಹಿಸುವೆನು, ಮರಳಿ ಬಂದರೆ ಅವಳು. ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲು. ವಿನಯದ ತೋಟದೊಳಗಡೆ ಎಂದು ಹೊರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ. ನಂಗೂ ತಿಳಿಯದೆ ನನ್ನಯ ಮುಗುಳು ನಗೆ. 2ನೇ ದಿನ
ದಿನದ ಊಟಕ್ಕೆ ನಾವು ಬಂದಿರುವಂಥ ಹೋಟೆಲು. ಬ್ರೋ ಹೋಟೆಲ್ ಹೇಗಿದೆ? ಸೈಕಾಗಿದೆ ರೆಸ್ಟೋರೆಂಟು. ಬಟ್ ಬ್ಲೇಡ್ ಅಂದ್ಕೊಂಡ್ವಿ, ನಾನ್ ವೆಜ್ ಜಾಸ್ತಿ. ಕೇರಳ ಬಂದರೆ ಅದೇ ಜಾಸ್ತಿ ಅಲ್ಲ, ಇನ್ನೇನು. ಪ್ರೈಸ್ ಓಕೆ ಹೇಳೋಣ. ಯಪ್ಪ ಸುಮ್ಮನೆ ಇರಲ್ಲಲ್ಲಿ. ಟೀ ಬ್ರೇಕಿಗೆ ಬಂದಿದ್ದೀವಿ ನಾವು ಫೈನಲಿ. ಕರ್ನಾಟಕ ನೋಡಿ, ಅವ್ರು ಇಲ್ಲ ಅಂದ್ರೂ ಅವ್ರ ಬಗ್ಗೆ ನೋಡೋ ಶೆಟ್ಟಿಲಿ ನಿಮ್ಮ ಮೇಲಿರೋ ಪ್ರೀತಿ. ನೀವು ಇಲ್ಲ ಅಂದ್ರೆ ನಿಮ್ಮ ಬಗ್ಗೆ ಮಾತಾಡ್ತೀವಿ. ನೋಡು ನಿನ್ನ ಮೇಲೆ ಇಷ್ಟು ಪ್ರೀತಿ ಇದೆ ಅಂತ. ಇವರಂತೂ ನೀನು ಮರಿತಾನೆ ಇಲ್ಲ. ಒಳ್ಳೆ ಟೀ ಹಾಕೊಂಡ್ವಿ, ಖಾಲಿ ಆಯಿತು. ಜೊತೆಲಿ G for Genius ಪ್ಯಾರ್ಲೆಜಿನೂ ಆಯಿತು. ಇನ್ನೊಂದು ಬಿಸ್ಕೆಟ್ ಇದೆ, ನೀವು ತಿಂತೀರಾ? ನೆಕ್ಸ್ಟು ಮೈಸೂರು ಕಡೆಗೆ ನಮ್ಮ ಪ್ರಯಾಣ ಸಾಗ್ತಾ ಇದೆ. ವೆಲ್ಕಮ್ ಟು ಮೈಸೂರು. ಅದಕ್ಕೆ ಈಗ 4ನೇ ಸತಿ ಚಾರ್ಜಿಂಗ್ ಬಂದಿದ್ದೀವಿ. ಆಕಾಶ್ ಅವರು ಇನ್ನೇನು ನೆಕ್ಸ್ಟು ಪೆಟ್ರೋಲ್ ಬಂಕ್ ಓಪನ್ ಮಾಡೋಣ ಅಂತವ್ರೆ. ಸರ್ EV ಚಾರ್ಜಿಂಗ್ ಸ್ಟೇಷನ್ ಓಪನ್ ಮಾಡೋಕ್ಕೆ ಪ್ಲಾನ್ ಮಾಡ್ತವ್ರೆ. ಬೇಸ್ಮೆಂಟ್ 2 ಅಲ್ಲಿದ್ದೀವಿ, ಮೈಸೂರು ನೆಕ್ಸಸ್ ಮಾರಲ್ಲಿ. ಬಾಸು ಪೇ ಮಾಡೋಕ್ಕೆ ರೆಡಿ ಮಾಡ್ತಾ ಅವ್ರೆ. ಕೊನೆಯ ಡಿನ್ನರು ನೈಟು, ರಾತ್ರಿ ಊಟ ಮಾಡಿದ್ರೆ 2 ಗಂಟೆಗೆ ಊಟ ಕೂತಿದ್ದೀವಿ. ಅದು ಕ್ಲೋಸ್ ಆಗಿತ್ತೆಲ್ಲ. ಓಪನ್ ಮಾಡಿಸಿದ್ದೀವಿ. ಓಪನ್ ಅಲ್ಲ, ಸರ್ವಿಸು ಕೊಡಲ್ಲ ಅಂದರು. ಏನೋ ರಿಕ್ವೆಸ್ಟ್ ಮಾಡಿಬಿಟ್ಟು ಬರ್ರಿ ಅಂತ ಕರ್ಬೋದು. ಕ್ರೇಜಿ. ಇನ್ನೇನು ಗೀ ರೈಸ್ ಇದಕ್ಕೆ ಯಾವ ಕುರ್ಮಾ ಸಿಗೋದು ಡೌಟ್ ನಮಗೀಗ. ಕುರ್ಮಾ ಎಲ್ಲ ಸಿಗುತ್ತೆ, ಪಾರ್ಸಲ್ಲು ಇದೆ ತೊಗೊಂಡೋಗ್ಬೋದು. ಬಟ್ ಡೈನಿಂಗ್ ಇರಲಿಲ್ಲ. ಏನೋ ರಿಕ್ವೆಸ್ಟ್ ಮಾಡಿ ಇವಾಗ ಎಷ್ಟು 2 ಗಂಟೆ ಏನೋ ಒಳಗೆ ಬಿಟ್ಬಿಟ್ರು. ರೀಚ್ ಆಗ್ಬಿಡ್ತೀವಿ. ಇನ್ನು 80 ಕಿಲೋಮೀಟ್ರು. 70 ಹೋದರೆ ಮುಗೀತು, ಟ್ರಿಪ್ ಕಂಪ್ಲೀಟು. ಈಗ ಒಳ್ಳೆ ಊಟ ಮಾಡ್ತೀವಿ. ಹೊಟ್ಟೆ ಯಾವ ರೇಂಜಿಗೆ ಹಸಿತೈತೆ ಅಂದರೆ, ಈ ನಗ್ತಿರೋದಕ್ಕೂ ಆ ಹೊಟ್ಟೆ ಹಸುವಾಗ್ತಿರೋದಕ್ಕೂ ಲಿಂಕ್ ಆಗಿಬಿಟ್ಟೈತೆ. ಹುಚ್ಚ ಆಗ್ಬಿಡ್ತೀನಿ ನಾನು ಸ್ವಲ್ಪ ಆದರೂ. ಟ್ರಿಪ್ನ 4 ಗಂಟೆಗೆ ಮುಗಿಸಿ ಬರ್ತಿದ್ದಾರೆ. ಒಳ್ಳೆ ನಿದ್ದೆ ಮಾಡಿದ್ವಿ. ಇಲ್ಲಿಗೆ ಟ್ರಿಪ್ ಮುಗಿತು. ನೆಕ್ಸ್ಟ್ ವೀಕ್ ಮಾಡ್ತೀವೋ ಅದ್ರ ನೆಕ್ಸ್ಟ್ ವೀಕ್ ಮಾಡ್ತೀವೋ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ವೀಕ್ ಮಾಡಿದ್ರೆ ಮನೇಲಿ ಎಲ್ಲರದು ಸೇರಿಸಿ ಮೆಟ್ಟಿಸಿದ್ದಾರೆ ಅಂತ ನಮಗೆ ಗೊತ್ತು. ಸ್ವಲ್ಪ ಗ್ಯಾಪ್ ತಗೊಳ್ಳೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು. ವೈಂಡಿಂಗ್ ಅಪ್ ವಿತ್ ಗೌರೀಶ್.